ವಿಠಲ ವಿಠಲ ಪಾಂಡುರಂಗ ವಿಠಲ ಪಾರ್ವತಿ ಪರಮೇಶ್ವರ. ಈಗ ಮತ್ತೆ ಮಾತುಕತೆಗೆ ಮುಂದುವರ್ಸೋಣ. ನರಸಿಂಹನವರು ಒಂದು ಪ್ರಶ್ನೆ ಕೊಟ್ಟೆ. ನರಸಿಂಹ, MSR ಅವರು ಡೈಲಿ 2 ಸೀರಿಯಲ್ಗೆ ಡಿಫ್ರೆಂಟ್ ಆಗಿ ಸಂಭಾಷಣೆ ಬರೀತಾರಲ್ವಾ, ಅದು ಹೇಗೆ ಹೊಳಿಯುತ್ತೆ ಅವರಿಗೆ ಅಂತ ಕೇಳಬೇಕಾಗಿ. ಸಂಭಾಷಣೆ ಹೇಗೆ ಹೊಳೆಯುತ್ತೆ? ಕಾಮಿಡಿ ಸಂಭಾಷಣೆ. MSN ಅವರು ಅಲ್ಲ, ದಿನಕ್ಕೆ 2 ಬರೀತೀನಿ ಸಂಭಾಷಣೆ. ಅದು ಮುಂಚೆ ಪಾಪ ಪಾಂಡು ಮತ್ತು ಸಿಲ್ಲಿಲಲ್ಲಿ ಬರೀತಿದ್ದೆ. ಈಗ ಬರೀತಾ ಇದ್ದೀನಿ ಪಾಂಡುರಂಗ ವಿಟ್ಲ ಮತ್ತು ಪಾರ್ವತಿ ಪರಮೇಶ್ವರ. ಕಾರ್ಬನ್ ಹಾಕೊಂಡ್ ಬರೆದು ಬಿಡ್ತೀನಿ, 2 ಒಟ್ಟಿಗೆ ಆಗ್ಬಿಡುತ್ತೆ. ಮಧ್ಯಾಹ್ನ ಊಟಕ್ಕೆ ಮುಂಚೆ 1.5 ಗಂಟೆವರೆಗೂ ಮೊದಲನೇ ಎಪಿಸೋಡು, ಊಟದ ನಂತರ 2:30 ಇಂದ 6:30ವರೆಗೂ 2ನೇ ಎಪಿಸೋಡು. ಒಳ್ಳೆ ಪ್ರಶ್ನೆ ಹೇಳಿದ್ದೀರಾ, ಧನ್ಯವಾದಗಳು. ಶ್ರೀಮತಿ ರುಕ್ಮಿಣಿ ಮುದ್ದುರಾವ್, ಇವತ್ತಿನ ದಿವಸ ನೀವೆಲ್ಲ ನಮ್ಮ ರಾಯಚೂರಿಗೆ ಬಂದು ರಂಗದಲ್ಲಿ ನಮಗೆಲ್ಲ ನಗೆಗಡನಲ್ಲಿ ತಿಳಿಸಿದ್ರಿ, ಬಹಳ ಸಂತೋಷ. ನನ್ನ ಕಡೆಯಿಂದ ನಮ್ಮ ರಾಯಚೂರು ನಾಗರಿಕರ ಕಡೆ ನಿಮಗೆಲ್ಲರಿಗೂ ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ನಾನೇನು ಜಾಸ್ತಿ ಟಿವಿ ನೋಡೋದಿಲ್ಲ, ಯಾಕಂದ್ರೆ ನನ್ನದೇ ಆದಂಥ ಕಾರ್ಯಭಾರಗಳು, ನನ್ನದೇ ಆದಂಥ ಆಕ್ಟಿವಿಟೀಸ್ ಭಾಳ ಇರ್ತಾವೆ. ಆದರೂ 1-2-3 ಸಲ ನೋಡಿದೆ ನಾನು. ಇವರು ಸುಬ್ಬು ಅವ್ರದ್ದು ವೇದನ್ ಮದುವೆ ಮಾಡ್ತಿರೋ ಇಲ್ಲೋ, ಏನಿದೆ ಪ್ರೇಮ್ ಪ್ರಕರಣ ಹಂಗೆ ಮುಂದುವರಿಸ್ತಾರ. ಮೇಡಮ್ ಅವರು ಹೇಳ್ರಿ. ಬಹಳ ಒಳ್ಳೆಯ ಸಂಗೀತಜ್ಞೆ, ಸಂಗೀತ ಕ್ಲಾಸಸ್ ನಡೆಸ್ತಾರೆ ಅವರು. ಸಂಗೀತವನ್ನ, ಒಂದು ಹಾಡನ್ನ ಅವ್ರಿಗೆ ಗೊತ್ತಿದೆ, 3 ನಿಮಿಷ 4 ನಿಮಿಷಕ್ಕೆ ಯಾವುದಾದ್ರು ಶಾಸ್ತ್ರೀಯ ಸಂಗೀತ ಹಾಡ್ಬೋದು. ಹಾಗೆ ನೀವು ಸ್ವರ ಪ್ರಸ್ತಾರ ಮಾಡ್ತಾ ಚಿಟ್ಟೆ ಸ್ವರ ಹಾಕ್ತಾ ಅದೇ ಹಾಡನ್ನ ಬಾಲಸುಬ್ರಹ್ಮಣ್ಯಂ ಅವರು 3 ಗಂಟೆ ಕಾಲ ಕೇವಲ ವಾತಾಪಿ ಗಣಪತಿ ಮಜೆ ಒಂದೇ ಹಾಡನ್ನು ಹಾಡಿದ್ದಾರೆ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕೂಡ ಸ್ವರ ಪ್ರಸ್ತಾರ ಹಾಕ್ತಾ, ನಾವು ಕೂಡ ಅದನ್ನು ವಿಸ್ತರಿಸ್ತಾ, ಇವರಿಬ್ಬರು ಮದುವೆನ 3.5 ಗಂಟೆಯಿಂದ 350 ಎಪಿಸೋಡ್ಗಳು ಮುಂದೆ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಸದ್ಯಕ್ಕೆ ಮದುವೆ ಬೇಡ. ಯಾಕೆ ಅಂತಂದ್ರೆ, ಇದಕ್ಕೆ ವೇದ ಅವರು ಉತ್ತರ ಕೊಟ್ಟಿದ್ದಾರೆ, ಲವ್ ಮಾಡೋದ್ರಲ್ಲಿರೋ ಮಜಾ ಮದುವೆ ಸಿಗಲ್ಲ ಅಂತ. I love you, I love you. ಒಟ್ಟಲ್ಲಿ ಹೇಳಬೇಕು ಅಂದ್ರೆ, ಪಾರ್ವತಿ ಪರಮೇಶ್ವರ ಧಾರಾವಾಹಿ ಮುಗಿಯೋ ಹೊತ್ತಿಗೆ ಮದುವೆ ಆಗತ್ತೆ. ನೀವು ಧಾರಾವಾಹಿ ಮುಗಿಸ್ಬೇಕು ಅಂದ್ರೆ ಮದುವೆ ಮಾಡ್ಬಿಡ್ತೀವಿ, ಬೇಡ ಅಂದ್ರೆ ಹಂಗೆ ಮುಂದುವರಿಸ್ತಾ ಇರ್ತೀವಿ. ಕಾಯ್ತಾ ಇರಿ, ನಾವು ಮಾಡ್ತಾ ಇರಿ. ನೆಕ್ಸ್ಟ್ ರಾಜೇಶ್ವರಿ ಅವರು. ಪರಮೇಶ್ವರ್ ಅವರು ಧಾರಾವಾಹಿಗಳು ಶೂಟಿಂಗ್ ಹೋಗ್ತೀವಿ ಅಂತ ಹೇಳ್ತಾರ, ಅದನ್ನ ತೋರಿಸ್ಲಿಲ್ಲವಲ್ಲ. ನಿಜ ಹೇಳ್ಬೇಕಂದ್ರೆ, ನಾನು ಶೂಟಿಂಗ್ ಹೋಗ್ತೀನಿ ಅಂತ ಹೇಳ್ತೀನಿ, ಅದ್ರ ಚಂದ್ರ ಸರ ಬಿಡ್ತಾ ಇಲ್ಲ. ಯಾಕೆಂದ್ರೆ ಪಾರ್ವತಿ ಪರಮೇಶ್ವರ ಮಾಡೋಕ್ಕಾಗಲ್ಲ, ಕಮಿಟ್ ಆಗ್ಬಿಟ್ಟಿದೆ. ಇದರಲ್ಲಿ ವೈಶಾಲಿ ಪಾತ್ರ ಚೇಂಜ್ ಆಯ್ತಲ್ವ? ಓ, ವೈಶಾಲಿ ಪಾತ್ರ ಚೇಂಜ್ ಆಗಿದ್ದ. ಆಕೆ ಮದುವೆ ಆಗಿ ಗರ್ಭಿಣಿಲಮ್ಮ, ಅದಕ್ಕೆ ಚೇಂಜ್ ಮಾಡಿ. ಚಂದ್ರಶೇಖರ್ ನನ್ನ ಹೆಸರು ಇಟ್ಕೊಂಡಿರೋರು ಯಾರಪ್ಪ ಇದು? ಪಾರ್ವತಿ ಅವರಿಗೆ ಸ್ವಂತ ಬುದ್ಧಿ ಇರಂಗಿಲ್ಲ ಸರ್, ಅವ್ರಿವ್ರು ಮಾತು ಯಾಕೆ ಕೇಳ್ತಾರೆ ಸರ್? ಅದೇ ಅವಳ ಪ್ರಾಬ್ಲಮ್. ಅವಳಿಗೆ ಸ್ವಂತ ಬುದ್ಧಿ ಇದ್ರೆ ಪಾರ್ವತಿ ಪರಮೇಶ್ವರ ಧಾರಾವಾಹಿನೇ ಮಾಡಕ್ಕಂತಾರಲ್ಲ ಅಲ್ವಾ? ಆರ್ ಚಂದ್ರಶೇಖರ್ ಯಾರು? ಇವರು ಚೆನ್ನಾಗಿದೆ, ಓದ್ಬಿಡ್ತೀನಿ. ಚಂದ್ರು ಅವರೇ, ನೀವು ನಿಮ್ಮ ಕಾರ್ಯಕ್ರಮ ಬಂದಾಗ ವೀಕ್ಷಿಸ್ತಾ ಇದ್ದೀವಿ. ನೀವು ಹೇಳುವ ಪ್ರತಿಯೊಂದು ಗಂಡ ಹೆಂಡತಿ ಜಗಳ ಸಂಬಂಧಿಸಿದ್ದೆ. ಹಾಗಾದ್ರೆ ನೀವು ನಿಮ್ಮ ಪತ್ನಿ ಜೊತೆ ಜಾಸ್ತಿ ಜಗಳ ಮಾಡ್ತೀರಾ? ಇಷ್ಟೊತ್ತು ಅದೇ ಮಾತಾಡಿದೆ ನಾನು. ನಾಗರಾಜ್, ಸಣ್ಣ ಈಶ್ವರ. ಚಂಪಾ ಅವರಿದಾರಲ್ವಾ, ಇದು ಪಾಂಡುರಂಗ ವಿಠಲ ಧಾರಾವಾಹಿಲಿ ಚಂಪಾ ಅವರು ನುಲಿಯಲು ಕಾರಣವೇನು? ಆಕ್ಚುಲಿ ಬಹಳ ಹಿಂದೆ ಚಂಪಾ ಬೆಂಗಳೂರಿಂದ ರಾಯಚೂರಿಗೆ ಬಸ್ಸಲ್ಲಿ ಬಂದು, ಹಿಂದನೂರಲ್ಲಿ ಒಂದು ದೊಡ್ಡ ಹಳ್ಳದಲ್ಲಿ ಆ ಬಸ್ಸು ಒಂದ್ಸಲಿ ಇಳಿದು ಹಾಕಿದಾಗ ಬೆನ್ನು ಮೂಳೆ ಸ್ವಲ್ಪ ಡಿಸ್ಲೊಕೇಟ್ ಆಯ್ತು. ಅದು ಎಷ್ಟು ಡಿಸ್ಲೊಕೇಟ್ ಆಯ್ತು ಅಂದ್ರೆ, ಡಾಕ್ಟರ್ಗಳು ಏನೇನೋ ಟ್ರೈ ಮಾಡಿದ್ರು, ಅದನ್ನ ಸೆಟ್ ಮಾಡಕ್ ಆಗ್ಲಿಲ್ಲ. ಅದು ಡಿಸ್ಲೊಕೇಟ್ ಆಯ್ತು. ಆವಾಗ ತುಂಬಾ ನೋವು ಅಂತ ಅಳ್ತಾ ಇದ್ರು. ಈ ನೋವನ್ನ ಸರಿ ಮಾಡೋದು ಹೇಗೆ ಅಂತ ಕಷ್ಟಪಟ್ಟು ಫಿಸಿಯೋಥೆರಪಿ ಮಾಡೋರನ್ನ ಕರ್ಕೊಂಡ್ಬಂದ್ರು, ಏನಾದ್ರು ಮಾಡಿ ಅಂತ. ಅವರು ಇದೊಂಥರ ಎಕ್ಸಸೈಸ್ ಮಾಡು, ಸರಿಯೋಗತ್ತೆ ಅಂತ ಹೇಳ್ಕೊಡು, ನೋವು ಕಡಿಮೆ ಆಗತ್ತೆ ಅಂತ ತಿಳ್ಕೊಂಡು ಅವಳು ಹಿಂಗೆ ಮಾಡಿ 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 ಹಂಗೆ ಸೆಟ್ ಆಗ್ಬಿಟ್ಟಿದೆ ಬಾಡಿ. ಈಗ ಅವಳು ನೆಟ್ಟಿಗೆ ನಿಂತ್ಕೊಂಡ್ರೆ ನೋವಾಗತ್ತೆ, ಹಾಗಾಗಿ ಯಾವಾಗಲೂ ನಿಲ್ತಾ ಇರ್ತಾಳೆ. ದಯವಿಟ್ಟು ಆರು ಸ್ವಾಮಿ. ಪ್ರಶ್ನೆ ಗುಂಡಣ್ಣವ್ರಿಗೆ. ಗುಂಡಣ್ಣವ್ರಿಗೆ ಹೇಳಿ. ಅವರು ಯಾವಾಗ್ಲೂ ಡೈವರ್ಸ್ ಕೇಸ್ ತಗೊಂತಾರ ಅಥವಾ ಇನ್ಯಾವುದು? ಆಕ್ಚುಲಿ ಸತ್ಯ ಹೇಳಬೇಕು ಅಂದ್ರೆ, ಗುಂಡಣ್ಣವರು ಅವರ ಹೆಂಡತಿಯಿಂದ ಡೈವರ್ಸ್ ಕೊಡೋಕೆ ಆಗೇ ಇಲ್ಲ ಅವ್ರಿಗೆ. ಹಾಗಾಗಿ ಹೆಂಡತಿಗೆ ಡೈವರ್ಸ್ ಕೊಡೋಕೆ ಆಗಿಲ್ಲ ಅಂತ ಬೇರೆಯವ್ರು ಡೈವರ್ಸ್ ಮಾಡಕ್ಕೆ ಅವರು ತುದಿಗಾಲಲ್ಲಿ ನಿಂತ್ಕೊಂಡಿರ್ತಾರೆ. 3ನೇ ಡೈವರ್ಸ್ ಈಗ. ಥ್ಯಾಂಕ್ ಯು. ಹನುಮಂತಪ್ಪ ನಾಯಕ್. ನಾ ಕೇಳಿರಷ್ಟೇ ನೋಡಿ, ಮತ್ತೆ ನಿಮ್ಗೆ ಸ್ವಲ್ಪ ಕೋಪ ಆದ್ರೂ ಆಗಬಹುದು ಅನ್ಕೊಂತೀನಿ.
ಹತ್ತಿ ಹಾಲು ಕೋಪ ಗೀಪ ಎಲ್ಲ ಆಗಲ್ಲ ಏನ್ ಬೇಕಾದ್ರೆ ಕೇಳಿ. ನಾನು ಸೇವಿಂಗ್ ಮಾಡ್ಸಿ 4 ದಿನ ಆಯ್ತು ಮತ್ತೆ ಬೆಳೆದಿದ್ದು. ನಾನು ನೋಡಿದಾಗ ನಿಮ್ ತಲೆ ಬೆಳ್ಳಗೆ ಹಂಗೆ ಕಾಣಿಸ್ತಿತ್ತು, ಒಂದ್ ಕೂದಲನ್ನು ಬಂದಿಲ್ಲ. ಯಾಕೆ ಬೆಳೆಯೋದಿಲ್ಲ ನಿಮ್ ತಲೆ ಕೂದ ಮೇಲೆ ಅಂತ. ಚಪ್ಪಾಳೆ. ಆ ಭಗವಂತ 2 ತರ ತಲೆಯನ್ನ ಸೃಷ್ಟಿ ಮಾಡ್ದನಪ್ಪ. ವೆರಿ ಬ್ಯಾಡ್ 2 ತರ ತಲೆಯನ್ನ ಸೃಷ್ಟಿ ಮಾಡ್ದ. ಒಂದು ಸುಂದರವಾಗಿರ್ತಕ್ಕಂಥ ತಲೆ, ಇನ್ನೊಂದು ಸುಂದರವಾಗಿ ಇಲ್ದೇ ಇರುವಂತ ತಲೆ. ಸುಂದರವಾಗಿಲ್ದಿರೋ ತಲೆ ಇರೋರಿಗೆ ಬೇಜಾರಾಗತ್ತೆ ಅಂತ ತಲೆ ಮೇಲೆ ಕೂದಲು ಕೊಟ್ನಪ್ಪ. ಅರ್ಥ ಆಯ್ತಾ? ತಲೆ ಸುಂದರವಾಗಿದೆ, ಹಾಗಾಗಿ ಕೂದಲೇ ಇಲ್ಲ. ನೀವೆಲ್ಲ ಹೇರ್ ಸ್ಟೈಲ್ ಮಾಡ್ತೀರಾ, ನಾನು ಹೆಡ್ ಸ್ಟೈಲ್ ಮಾಡ್ತೀನಿ ಅಷ್ಟೇ. ವಿಠಲ ವಿಠಲ ಪಾಂಡುರಂಗ ವಿಠಲ